ಅಂತ ಅನಿಸೋದು ನನಗೊಂದು ನನ್ನ ಲಾಸ್ಟ್ ಈ ಸ್ಟೇಜಲ್ಲಿ ಬಿಟ್ಟರೆ ನನಗೆ ಎಲ್ಲೂ ನನಗೆ ಕಷ್ಟ ಅಂತ ಅನಿಸ್ಲಿಲ್ಲ. ನನಗೆ ಜೀವನ ನನಗೆ ನಡೆಸಲಿಕ್ಕೆ ಆ ಥರ ಒಂದು ಸಂಸ್ಕಾರ ಕೊಟ್ಟಿದ್ದಾರೆ ಅವರು. ಅದೇ ಸಂಗೀತ ಅಂದರೆ ಬೆಳವಣಿಗೆಗೆ ತುಂಬ ಅವಕಾಶ ಉಂಟಲ್ವಾ. ಅದು ಎಷ್ಟು ಸಾಯುವಲ್ಲಿವರೆಗೂ ಅದು ಬೆಳವಣಿಗೆಗೆ ತುಂಬ ಬೆಳೆಯಬಹುದು. ಅವಾಗ ಎಷ್ಟು ಬೆಳಿಬೇಕೋ ಅಷ್ಟು ಬೆಳೆಯಲಿಲ್ಲ. ಅವಾಗ ನಮ್ಗೆ ಅದು ಆಗಲಿಲ್ಲ. ಅಂದರೆ ಅಷ್ಟು ಕೊನೆಗೆ ನಮಗೆ ಯಾರು ಹೇಳ್ಕೊಡೋರು ಯಾರೂ ಸಿಗಲಿಲ್ಲ. ಅದು ಆದರೆ ನನಗೆ ನನ್ನ ಅನುಭವದ ಪ್ರಕಾರ ಆವಾಗ ನಮ್ಗೆ ಅಷ್ಟು ಸ್ವರ ಶುದ್ಧವಾಗಿ ಇಲ್ಲಿ ಹೇಳಿ ಶಿಕ್ಷೆ ಕೊಟ್ಟೆ ಇದ್ರ ಮಾಡಿದವ್ರು ಯಾರೂ ಇರಲಿಲ್ಲ ನಮ್ಗೆ ಅವರೇ. ಹಾಗಾಗಿ ಅದು ಇನ್ನೂ ಒಂದು ಚೂರು ಸ್ವಲ್ಪ ಇಂಪ್ರೂವ್ ಆಯಿತು ನಮ್ಮದೆಲ್ಲ. ನನಗೆ ಇಲ್ಲಿ ಬಂದಮೇಲೂ ಒಳ್ಳೆ ಪ್ರೋತ್ಸಾಹ ಸಿಕ್ಕಿದೆ ಹಾಡಲಿಕ್ಕೆಲ್ಲ. ಅಂದರೆ ಹೊರಗೆ ಆದರೆ ನಾವು ಏನಾಯಿತು ಅಂದರೆ ನಾನು ಇಲ್ಲಿ ಬಂದ ಮೇಲೆ ನಾನು ಹೋದ ಜಾಗದಲ್ಲಿ ಇಲ್ಲವೇ ಇಲ್ಲ, ಸಂಗೀತನೇ ಇಲ್ಲ. ಬರೀ ಕರ್ನಾಟಕ ಇರೋದು, ಹಿಂದೂಸ್ತಾನಿ ಸಂಗೀತ ಇಲ್ಲವೇ ಇಲ್ಲ. ಅದು ನಾನೇ ಬಳಸ್ಕೊಂಡಿದ್ದು ಅಲ್ಲಿ ಹೋಗಿ. ನಾಗವೇಡಕ್ಕನಿಗೆ ಅಪ್ಪ ಅಂದರೆ ಏನು ಅಂತ ಕೇಳಿದ್ರೆ ಏನು ಹೇಳ್ತೀವಿ? ಅಪ್ಪ ಅಂದರೆ ನನಗೆ ಒಂದು ವಿಶ್ವವಿದ್ಯಾಲಯ, ಮೊದಲನೇ ಯಾವಾಗಲೂ ಅದನ್ನೇ ಹೇಳ್ತಾ ಇದ್ದೇನೆ. ನನಗೆ ಅವರು ಒಂದು ವಿಶ್ವವಿದ್ಯಾಲಯ, ನನಗೆ ದೊಡ್ಡ ಆಲದ ಮರ. ಅವರು ಇದರಿಂದನೇ ಎಲ್ಲರೂ ನಾವು ಒಂದು ಬೆಳೀತಾ ಇದ್ದೇವೆ ಅಂತ ಆದರೂ ಅವರು ಆ ಸಂಗೀತದ ಬೀಜ ಬಿತ್ತಿದಾರಲ್ವ, ಅದು ಎಷ್ಟು ಒಂದು ಇದರ ಫಲ ಕೊಡ್ತಾ ಇದೆ ಅಂತ ಹೇಳಿದ್ರೆ, ಈಗ ಎಲ್ಲರೂ ಅದನ್ನೇ ಮಾಡ್ತಾ ಇದ್ದಾರೆ. ಎಲ್ಲರೂ ಅದರಲ್ಲೇ ಖುಷಿ ಅನುಭವಿಸ್ತಾ ಇದ್ದಾರೆ. ಮಾಡೋದೊಂದೇ ಅಲ್ಲ, ಅದರಲ್ಲೇ ಖುಷಿ ಅನುಭವಿಸ್ತಾ ಇದ್ದಾರೆ. ಅದರಲ್ಲೇ ಹುಡುಕಾಟ, ಅದರಲ್ಲೇ ಎಲ್ಲ. ಎಲ್ಲರನ್ನು ನಮ್ಮ 9 ಮಕ್ಕಳಿಗೂ ಒಳ್ಳೆಯ ಸಂಸ್ಕಾರ ಕೊಟ್ಟು ಸಾಕಿದವರು ನಮ್ಮ ತಂದೆ. ಅವರೊಂದು ವಿಶ್ವವಿದ್ಯಾಲಯ ಒಂದೇ ಅಲ್ಲ, ಅವರು ಒಂದು ಧರ್ಮಶಾಲೆ ಅಂತ ಹೇಳ್ಬೋದು. ನಮ್ಮ ಮನೆಯನ್ನು ಧರ್ಮಶಾಲೆ ಮಾಡಿದವರು ಅವರೇ. ಆ ಧರ್ಮಶಾಲೆಯನ್ನು ಅವ್ರು ಇಲ್ಲದೆ ಹೋದರೆ ಅಲ್ಲಿ ಧರ್ಮಶಾಲೆ ಆಗ್ತಾ ಇರಲಿಲ್ಲ ನಮ್ಮ ಮನೆ. ಅದರಲ್ಲಿ ಎಷ್ಟು ಬರೀ ಒಂದು ಸಂಗೀತ ಅಂತಲ್ಲ, ಸಂಗೀತ, ಕೃಷಿ, ನಾಟಕ, ಯಕ್ಷಗಾನ ಇದೆಲ್ಲ ಸೇರ್ತಿತ್ತು ಆ ಧರ್ಮಶಾಲೆಯಲ್ಲಿ, ಒಂದೆರಡಲ್ಲ. ಆ ಥರ ನಮ್ಮ ತಂದೆ ಒಂದು ಧರ್ಮಶಾಲೆ. ಹೀಗಾಗಿ ನಮಗೆ ಎಲ್ಲೂ ಮುಂದೆ ತುಂಬ ಕಷ್ಟ ಅಂತ ಅನಿಸೋದು ನನಗೊಂದು ನನ್ನ ಲಾಸ್ಟ್ ಈ ಸ್ಟೇಜಲ್ಲಿ ಬಿಟ್ಟರೆ ನನಗೆ ಎಲ್ಲೂ ನನಗೆ ಕಷ್ಟ ಅಂತ ಅನಿಸ್ಲಿಲ್ಲ. ನನಗೆ ಜೀವನ ನನಗೆ ನಡೆಸಲಿಕ್ಕೆ ಆ ಥರ ಒಂದು ಸಂಸ್ಕಾರ ಕೊಟ್ಟಿದ್ದಾರೆ ಅವರು. ಹೀಗಾಗಿ ಅವರು ನನಗೆ ಪರ್ಫೆಕ್ಟ್ ನನಗೆ ತಂದೇನೆ. ಆವಾಗಿನ ದೃಷ್ಟಿ ಒಂದು ಇದು ಬಿಟ್ಟರೆ ಅವರು ನನಗೆ ಒಳ್ಳೆ ತಂದೆ. ನಾನು ತುಂಬ ಪ್ರೀತಿಸ್ತೇನೆ. ಮದುವೆ ಆಗುವ ಮೊದಲು ಸಂಗೀತದ ಸಾಧನೆ ನಿಮ್ಮದು ಎಲ್ಲಿವರೆಗೆ ಬಂದಿತ್ತು? ಅದು ಒಂದು ಸೀನಿಯರ್ ಅಂತ ಹೇಳಿದ್ರೂ, ಈಗ ನಾವು ಸೀನಿಯರ್ ಅಂತ ಹೇಳುವಾಗ ಆವಾಗ ಇನ್ನೂ ಚೆನ್ನಾಗಿ ಹಾಡ್ಬೋದಿತ್ತು. ಆದರೆ ಸೀನಿಯರ್ ಆಗಿತ್ತು ಆವಾಗ. ನಾನು ಮದುವೆ ಮಾಡಿಕೊಂಡೆ, ಸೀನಿಯರ್ ಪರೀಕ್ಷೆ ಹೋಗಿದ್ದೀನಿ. ಅದೇ ಸೀನಿಯರ್ ಕಟ್ಟಿದ್ದೆ. ಅದೇ ಆದಮೇಲೆ ವಿದ್ವತ್ ಮಾಡಿದ್ದೇನೆ ನಾನು. ಅಲ್ಲಿವರೆಗೆ ಆಗಿತ್ತು ನಮಗೆ. ಕ್ಯಾಲು, ಇದು ಚೀಜು, ಕ್ಯಾಲು ಎಲ್ಲ ಹಾಡ್ತಾ ಇದ್ವಿ. ಆದರೆ ಅಷ್ಟು ಪರ್ಫೆಕ್ಟ್ ಇರಲಿಲ್ಲ. ಈಗಲೂ ಪರ್ಫೆಕ್ಟಾ ನೀವು ಅಂತ ಕೇಳಿದರೆ ಅಲ್ಲ. ಆಗ ಇನ್ನೂ ಒಂದು ಅದೇ ಸಂಗೀತ ಅಂದರೆ ಬೆಳವಣಿಗೆಗೆ ತುಂಬ ಅವಕಾಶ ಉಂಟಲ್ವಾ. ಅದು ಎಷ್ಟು ಸಾಯುವಲ್ಲಿವರೆಗೂ ಅದು ಬೆಳವಣಿಗೆಗೆ ತುಂಬ ಬೆಳೆಯಬಹುದು. ಆದರೆ ಅವಾಗ ಎಷ್ಟು ಬೆಳಿಬೇಕೋ ಅಷ್ಟು ಬೆಳೆಯಲಿಲ್ಲ. ಅವಾಗ ನಮಗೆ ಅದು ಆಗಲಿಲ್ಲ. ಅಂದರೆ ಅದು ಅಷ್ಟು ಕೊನೆಗೆ ನಮಗೆ ಯಾರು ಹೇಳ್ಕೊಡೋರು ಯಾರೂ ಸಿಗಲಿಲ್ಲ. ಅದು ತಂದೆಗೆ ಆಸೆ ಇದ್ರೂ ನಮ್ಗೆ ಅದನ್ನು ಬೆಳೆಸ್ಲಿಕ್ಕೆ ಅವಕಾಶ ಸಿಗಲಿಲ್ಲ. ಹೊರಗೆ ಹೋಗಲಿಲ್ಲ. ನಾವು ಹೊರಗೆ ಹೋಗಿದ್ರೆ ಆಗ್ತಿತ್ತು. ಗಂಡು ಮಕ್ಕಳೆಲ್ಲ ಹೊರಗೆ ಹೋದ್ರು. ಹೊರಗೆ ಹೋದರು. ಹೀಗಾಗಿ ಅವರು ಬೆಳೆಸ್ಕೊಂಡ್ರು. ನಮಗೆ ಹೆಣ್ಣು ಹುಡುಗರಿಗೆ ಆಗಿದ್ದ ಹಾಗೆ ಅದು. ನಾವು ಒಂದು ಮನೆಯ ಮಟ್ಟದಲ್ಲಿ ಒಂದು ಬೆಳೆಸ್ಕೊಂಡಿದ್ವಿ. ಅಲ್ಲೇ ಬಿಟ್ಟರೆ ಅದನ್ನು ಇನ್ನೂ ಜಾಸ್ತಿ ಎತ್ತರಕ್ಕೆಲ್ಲ ಏರಿಸ್ಲಿಕ್ಕೆ ಆಗಲಿಲ್ಲ ಅದನ್ನು. ಹೀಗೆ ಆಗಿದ್ದು ಅದು. ಮದುವೆಯ ಸಂದರ್ಭ ಅಂದರೆ ಮದುವೆ ಈಗ ಕೆರಮನೆ ನಿಮ್ಗೆ ಗೊತ್ತಿದ್ದದ್ದೇ. ಹೌದು, ಮದುವೆ ಆದಮೇಲೆ ಅದೇ ನಮ್ಮ ಮಕ್ಕಳನ್ನೆಲ್ಲ ಒಂದು ಕೇಳುವ ಹೇಳುವ ಪದ್ಧತಿ ಇತ್ತ ಅಥವಾ ಇಲ್ಲ? ಹಾಗೆಲ್ಲ ಅದೆಲ್ಲ ಇಲ್ಲ. ಕೇಳುವ ಹೇಳುವ ಪದ್ಧತಿ ಇಲ್ಲ.
ಹಾಗೂ ನನಗೆ ಅಂದರೆ ಇವರು ಸಂಗೀತ ಮಂತಾನೆ ಅಲ್ಲ, ನನಗೂ ಖುಷಿ ಇತ್ತು. ನನಗೆ ಒಂದು ಕಲಾವಿದ್ರ ಮಂತನ ನಂಗೆ ಖುಷಿ ಇತ್ತು. ನಮ್ಮ ಯಜಮಾನ್ರು ಆವಾಗ ವಯಲಿನ್ ಬಾರಿಸ್ತಿದ್ರು. ನಮ್ಮ ಅವರು ಮಾವನವ್ರ ಹತ್ರ ಸಂಗೀತ ಕಲ್ತಿದ್ರು. ಅವರಿಗೂ ಸಂಗೀತದಲ್ಲಿ ಇಂಟ್ರೆಸ್ಟ್ ಇತ್ತು, ಮಾವನಿಗೂ ತುಂಬ ಇತ್ತು. ಮಾವನು ಇದ್ರ ಮಾಡಿದ್ದೇ ಅದೊಂದು ಸಂಗೀತ, ಅವರು ಹಾಗೆ ಸಂಗೀತ ಕುಟುಂಬ ಅಂತಲೇ ನನ್ನ ತಗೊಂಡು ಬಂದಿದ್ದು. ನನಗೆ ಇಲ್ಲಿ ಬಂದಮೇಲೂ ಒಳ್ಳೆ ಪ್ರೋತ್ಸಾಹ ಸಿಕ್ಕಿದೆ ಹಾಡಲಿಕ್ಕೆಲ್ಲ. ಅಂದರೆ ಹೊರಗೆ ಆದರೆ ನಾವು ಏನಾಯಿತು ಅಂದರೆ, ನಾನು ಇಲ್ಲಿ ಬಂದ ಮೇಲೆ ನಾನು ಹೋದ ಜಾಗದಲ್ಲಿ ಇಲ್ಲವೇ ಇಲ್ಲ, ಸಂಗೀತನೇ ಇಲ್ಲ, ಬರೀ ಕರ್ನಾಟಕ ಇರೋದು, ಹಿಂದೂಸ್ತಾನಿ ಸಂಗೀತ ಇಲ್ಲವೇ ಇಲ್ಲ. ನಾನೇ ಬಳಸ್ಕೊಂಡಿದ್ದು ಅಲ್ಲಿ ಹೋಗಿ, ಅಳಿಕೆಗೆ ಹೋಗಿ. ಹಾಂ, ಅಲ್ಲಿ ಹೋಗಿ ಕೊನೆಗೆ ನನಗೆ ಹಾಡುವಾಗ ಏನಾದ್ರು ಒಂದು ಉದ್ದೇಶ ಇರಬೇಕು. ಸುಮ್ಮನೆ ಹಾಡುತ್ತಾ ಕೂತ್ಕೊಳ್ಳಿಕ್ಕೆ ಬೇಜಾರು ಬರ್ಸಿ. ನಾನು ಸ್ವಲ್ಪ ತಬಲ ಬಾರಿಸ್ತಿದ್ದೆ, ನನಗೆ ಇವರಿಗೆ ನಾವು ಅಷ್ಟೇ ಹಾಡೋದಾಗಿತ್ತು. ನಮ್ಮ ಫಸ್ಟ್ ನಾನು ಹೋದ ವರ್ಷ ನನ್ನ ತಂಗಿ ಗೌರಿ ಹೋಗಿದ್ಲು, ಅವಳು ತಬಲ ಬಾರಿಸ್ತಿದ್ಲು, ಅವಳು ತಬಲ ಬಾರಿಸ್ತಿದ್ಲು, ನಾವು ಹಾಡೋದು ಎಲ್ಲ ಇತ್ತು ಅಲ್ಲಿ. ಕೊನೆಗೆ ಇವರು ಕಲ್ತರು ಅದನ್ನು ಕಲೀಲಿಕ್ಕೆ ಬೇಗ ಅವರದ್ದು ಎಲ್ಲ. ತಬಲ ಬರ್ತಾ ಇರಲಿಲ್ಲ, ಅವರು ಕಲ್ತರು ಕೊನೆಗೆ ನಮ್ಮ ಹತ್ರ. ಹಾಂ, ಕಲಿದು ಕೊನೆಗೆ ಅಷ್ಟು ಇದು ತುಂಬ ಇದು ಕ್ಲಾಸಿಕಲ್ ಹಾಡ್ತಾ ಇರಲಿಲ್ಲ ಅವರು, ವಯಲಿನೆಲ್ಲ ಬಾರಿಸ್ತಾ ಇದ್ದರು. ಆದರೆ ಬೇಸಿಕ್ ಎಲ್ಲ ಇತ್ತು, ಎಲ್ಲ ಇತ್ತು, ಅಷ್ಟು ಹಾಡ್ತಾ ಇರಲಿಲ್ಲ ಅವರಿಗೆ. ನಾನು ಅಲ್ಲಿ ನಂದು ಕೇಳಿ ಅವ್ರು ಶುರು ಮಾಡಿದ್ರು ಅಂದರೆ ಅವರದ್ದು ದಿನಕ್ಕೆ 4-5 ತಾಸು ಪ್ರಾಕ್ಟೀಸು, ನನಗಿಂತ ಹೆಚ್ಚು ಅವರೇ ಪ್ರಾಕ್ಟೀಸ್. ಹೀಗಾಗಿ ಅವರು ಒಂದು 2-3 ವರ್ಷದಲ್ಲಿ ಅವರು ಅದನ್ನು ಒಂದು ಕಟ್ಟಿ ಸಾಧಿಸಿದ್ರು ಅದನ್ನು. ಕೊನೆಗೆ ನಾನು ಅದನ್ನು ಇದು ಮಾಡಿ ಪುತ್ತೂರಲ್ಲಿ ಕ್ಲಾಸ್ ಮಾಡಿದೆ. ಆವಾಗೆಲ್ಲ ಪುತ್ತೂರಲ್ಲೆಲ್ಲ ಕ್ಲಾಸೆಲ್ಲ ಇದೆಲ್ಲ ನನ್ನ ತಂದೆಯವರ ಒಂದು ಇದು ಏನು ಮನೆಯಲ್ಲಿ ಕೂತ್ಕೊಳ್ಬಾರ್ದು, ಮನೆಯಲ್ಲಿ ತಂದೆಯವರು ಹಾಗೆ ಯಾವುದಕ್ಕೂ ಸುಮ್ಮನೆ ಕೂತ್ಕೊಳ್ಬಾರ್ದು. ನಮ್ಗೆ ಅದೊಂದಿತ್ತು ತಲೆಯಲ್ಲಿ, ಸುಮ್ಮನೆ ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಬೇಜಾರು, ಏನಾದ್ರು ಮಾಡಬೇಕು. ನಾನು ಏನಾದ್ರು ಮಾಡಬೇಕು ಅಂದರೆ ಪುತ್ತೂರಲ್ಲಿ ಕ್ಲಾಸ್ ಮಾಡಿದೆ. ಪುತ್ತೂರಲ್ಲಿ ಒಬ್ಬರು ಕ್ಲಾಸಿನ ಶುರುವಾಗಿದ್ದು, ಕೊನೆಗೆ ಜನ ಆದರು. ಆದರೆ ಮೊದಲೆಲ್ಲ ಅಲ್ಲಿ ಹೋದ ಕೂಡ ನಾನು ಎದುರಿಸಿದ್ರು, ಇಲ್ಲೆಲ್ಲ ಕ್ಲಾಸ್ ಮಾಡ್ರೆ ಯಾರೂ ಬರೋದಿಲ್ಲ, ನಾವು ಮಾಡಿಬಿಟ್ಟಿದ್ದೇವೆ ಅಂತೆಲ್ಲವ. ಅದು ನನ್ನ ತಂದೆ ಹಾಗೆ, ನಂಗೆ ಆ ಹಠ ಇತ್ತು ಒಳ್ಳೆಯದು. ನಾವು ಸರಿ ಇದ್ದರೆ ನಾನು ಏನು ಮಾಡ್ತಾ ಇದ್ದೆ ಅಂದರೆ, ಮಕ್ಕಳು ಬರ್ದಿದ್ರು ನಾ ಹೋಗಿ ಕೂತ್ಕೊಳ್ತಿದ್ದೆ. ಹೀಗಾಗಿ ಅದು ಏನಾಯಿತು ಅಂದರೆ ಕೊನೆಗೆ ಅದು ಬೆಳವಣಿಗೆ ಆಯಿತು ಆ ಕ್ಲಾಸು. ಆಶ್ಚರ್ಯ ಅಲ್ಲಿ ಕೊನೆಗೆ ಎಲ್ಲರಿಗೂ, ಇದು ಹೀಗೆ ನೀವು ಈಗ ಮಾಡ್ತೀರ. ಕೊನೆಗೊಂದು 40 ಜನ ಆಗಿದ್ದರು. ಹಾಂ, ಹೀಗೆ ಇದೆಲ್ಲ ತಂದೆಯದೇ. ಅದು ಅವರು ಹಿಡಿದ ಕೆಲಸವನ್ನು ಹೇಗೆ ಬಿಡದೆ ಮಾಡಿ ಸಾಧಿಸ್ತಾರೋ ಅದು ನಮಗೂ ಹಾಗೆ ಬಂದಿದೆ. ಅದು ಎಲ್ಲರೂ ನಮ್ಮಲ್ಲಿ ಸಂಗೀತದಲ್ಲಿ ನಾವು ಬೇರೆ ಯಾವುದ್ರಲ್ಲೂ ಏನಾದ್ರು ಮಾಡಲಿಕ್ಕೆ ಸಾಧ್ಯ ಇಲ್ದಿದ್ರೂ ತಂದೆ ಹಾಗೆ ನಮಗೆ ಇದು ಯಾವುದಾದ್ರೂ ಒಂದು, ಈಗ ಸಂಗೀತ ಅವ್ರು ಕೊಟ್ಟ ಸಂಗೀತ ವಿದ್ಯೆದೆಲ್ಲ ಆದರೂ ನಾವು ಏನಾದ್ರು ಮಾಡಬೇಕು. ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಇಷ್ಟ ಇಲ್ಲ ಯಾರಿಗೂ, ನಮ್ಮ ಮನೆಯಲ್ಲಿ ಅಷ್ಟೇ. ಅವರವರು ಏನಾದರೂ ಮಾಡಬೇಕು ಹೇಳೋದೊಂದು ತುಡಿತ ಇರ್ತದೆ, ಅದು ಹಾಗೆ ಮಾಡಿದ್ದು. ಕೊನೆಗೆ ಆಕಾಶವಾಣಿಯಲ್ಲೂ ನಾನು ಇದು ಮಾಡಿ ಆಕಾಶವಾಣಿನೂ ಪಾಸ್ ಮಾಡಿಕೊಂಡೆ. ಇದು ಲೈಟು ಕ್ಲಾಸಿಕಲ್ ಅಲ್ಲ, ಅಲ್ಲಿ ಕ್ಲಾಸಿಕಲ್ ಇದೆಲ್ಲ ಇರಲಿಲ್ಲ ಆವಾಗ, ಆಕಾಶವಾಣಿಯಲ್ಲೂ ಇರಲಿಲ್ಲ ಅಲ್ಲಿ ಆವಾಗ. ಹೀಗೆ ಕೊನೆಗೆ ನನ್ನ 2 ಮಕ್ಕಳು ಹುಟ್ಟಿದ ಮೇಲೆ ನಾನು ಇವರು ಗಂಗೂಬಾಯಿಯವ್ರ ಹತ್ರ ಹೋಗಿದ್ದೇವೆ 3 ವರ್ಷ. ಹೌದು, 3 ವರ್ಷ ರಜೆಯಲ್ಲಿ ಗಂಗೂಬಾಯಿಯವ್ರ ಹತ್ರ ಹೋಗಿ ಪ್ರಾಕ್ಟೀಸ್ ಮಾಡಿದ್ದು ರಜೆಯಲ್ಲಿ. ಅಲ್ಲಿ ಗೋಪು ಹತ್ರ ಯಾರಾದರೂ ಹುಡಿಕೊಡು ಅಂತ ಹೇಳುವಾಗ ಗಂಗೂಬಾಯಿಯವರೇ ಹುಡಿಕೊಟ್ಟ. ಗೋಪು ಆಗ ಅಲ್ಲೇ ಇದ್ದ, ಇವರು ಶೇಷಗಿರಿ ಹಾನಗಲ್ ಹತ್ರ ತಬಲಾ ಕಲಿತಿದ್ದ ಅವನು. ಆಗ ನಾವು ಅಲ್ಲಿ ಅವನ ರೂಮ್ನಲ್ಲೆಲ್ಲ ಇದ್ದುಕೊಂಡು ತಿಂಗಳಗಟ್ಟಲೆ ಅಲ್ಲಿ ಹಾಗೆಲ್ಲ ಮಾಡಿ ಆ ಅನುಭವ ಆಗಿತ್ತು. ಆ ಅನುಭವ ಒಳ್ಳೆಯದಿತ್ತು. ಪರ್ಫೆಕ್ಟ್ ಆದತ್ತು ಬಿಡ್ತಾ ಇರಲಿಲ್ಲ ಅವರು. ನಾವು ಒಂದು ಬೆಳಗ್ಗೆ ಹೋದರೆ 1 ಸ್ವರ ಹೇಳಿ 2 ಸ್ವರ ಹೇಳಿ ಒಳಗೆ ಹೋಗಿ ಕೂತ್ಕೊಂಡು ಬಿಡ್ತಿದ್ರು. ಅದು ಸರಿ ಆಗಬೇಕೇ ಬರಬೇಕು, ಅವ್ರಿಗೆ ಹೇಗೆ ಹಚ್ಚುತ್ತಾರೋ ಹಾಗೆ ಆಗಬೇಕು, ಅದು ಆ ಥರ ಒಂದಷ್ಟು. ಆದರೆ ನನಗೆ ನನ್ನ ಅನುಭವದ ಪ್ರಕಾರ ಆವಾಗ ನಮ್ಗೆ ಅಷ್ಟು ಸ್ವರ ಶುದ್ಧವಾಗಿ ಇಲ್ಲಿ ಹೇಳಿ ಶಿಕ್ಷೆ ಕೊಟ್ಟು ಮಾಡ್ದವ್ರು ಯಾರೂ ಇರಲಿಲ್ಲ ನಮ್ಗೆ. ಅವರೇ
ಹಾಗಾಗಿ ಅದು ಇನ್ನೂ ಒಂದು ಚೂರು ಸ್ವಲ್ಪ ಇಂಪ್ರೂವ್ ಆಯಿತು ಇನ್ನೊಂದು ಹಂತಕ್ಕೆ ಬಂತು. ಆವಾಗ ಓ ಹೀಗೆ ಹೇಳಬೇಕಿತ್ತು. ರಾಮಯ್ಯ ಸ್ವರ ಚೆನ್ನಾಗಿತ್ತು. ಹಾಂ, ಅವರದ್ದು ತುಂಬ ಚೆನ್ನಾಗಿತ್ತು, ಅವರದ್ದು ತುಂಬ ಚೆನ್ನಾಗಿತ್ತು. ಹೀಗಾಗಿ ನಾವಿಬ್ಬರು ಅಲ್ಲಿ 3 ವರ್ಷ ಗಂಗೂಬಾಯಿಯವ್ರ ಹತ್ರ ಹೋಗಿದ್ದೇವೆ. ಕೊನೆಗೆ ಆಗಲಿಲ್ಲ, ಯಾವಂತೂ ಬೇರೆ ಬೇರೆ ತಾಪತ್ರಯದಿಂದ. ಅಲ್ಲದಿದ್ದರೆ ಬರೀ ರಜೆಯಲ್ಲಿ ಏಪ್ರಿಲ್. ನೀವಿಬ್ಬರು ಸಂಗೀತಕ್ಕೆ ಇಷ್ಟು ಡೆಡಿಕೇಟೆಡ್ ಆಗಿ ಮಾಡ್ತಾ ಇರೋದು ಬಹುಶಃ ಗೋವಿಂದ ಹೆಗಡೆಯವ್ರಿಗೂ ಮಾಬಲಿ ಹೆಗಡೆಯವ್ರಿಗೂ ಭಾಳ ಖುಷಿ. ಅಯ್ಯೋ ತುಂಬ ಖುಷಿಯಾಗಿತ್ತು. ನಮ್ಮ ಅವನಿಗೂ ಹಂಗೆ, ತಂದೆಗೂ ಹಂಗೆ ತುಂಬ ಖುಷಿಯಾಗಿತ್ತು. ಹೌದು, ಇಲ್ಲಿ ಬಂದರು ಮಾವನು ಹಾಗೆ ಹಾಡಿಸುವವರು, ಹಾಡುವರು. ಬರೀ ಸಂಗೀತದ ಬಗ್ಗೆ ಅವರಿಗೆ ಕ್ವಶನ್ ಮುಗಿಯೋದೇ ಇಲ್ಲ, ಕೇಳ್ತಾನೆ. ಹಾಂಗೆ ಕ್ವಶನ್ ಮಾಡೋರಿದ್ದರೆ ನಮಗೇನಾಗ್ತದೆ, ನಮಗೂ ತಿಳ್ಕೊಳ್ಳೋ ಒಂದು ಇನ್ನೂ ಹೆಚ್ಚು ಕಲಿಯೋ ಒಂದು ಆಸಕ್ತಿ ಬರ್ತದೆ. ಅವ್ರ ಪ್ರಶ್ನೆಗೆ ಉತ್ತರ ಕೊಡಬೇಕಲ್ವ, ಆಗ ಇನ್ನೂ ಹೆಚ್ಚಿನ ನಾವು ಅದರಲ್ಲಿ ಮನಸ್ಸು ಹಾಕ್ತೇವೆ. ಹಾಗೆ ಮಾವ ಸೊಸೆಯ ಈ ಸಂಗೀತದ ಒಡನಾಟ ಹೇಗಿತ್ತು? ತುಂಬ ಚೆನ್ನಾಗಿತ್ತು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನನಗೆ ಅವರು ಅಂದರೆ ನನಗೆ 2ನೇ ತಂದೆಯೇ. ತುಂಬ ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರಪ್ಪ, ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಸಂಗೀತ ಬಹುಶಃ ನೀವು ಬರೋದನ್ನು ಕಾಯ್ತಿದ್ರೆ? ಹಾಂ, ಕಾಯ್ತಿದ್ದೆ. ಕೊನೆ ಗಳಿಗೆಯಲ್ಲೂ ಅವ್ರು ನಮ್ಮೊಟ್ಟಿಗೆ ಇದ್ದದ್ದಲ್ವ. ಅವ್ರು ಹೇಗೆ ಯಾವಾಗಲೂ ಅಷ್ಟು ಪ್ರೀತಿ, ಅಷ್ಟು ವಿಶ್ವಾಸ, ನಾನು ಒಂದು ಖುಷಿ ಅವರಿಂದ. ನಾನು ಒಂದು ಸಂಗೀತಕ್ಕೆ ಬೇರೆ ಒಂದು ಸ್ವರೂಪ ಬಂತ ಅವರಿಂದ ಅಂದರೆ? ಹೌದು, ಅದು ಹೇಳ್ಬೋದು. ಏನು ಅಂದರೆ ಈಗ ಅವ್ರ ಕ್ವಶನ್ ತುಂಬ ಇರ್ತಿತ್ತಲ್ವ, ಆವಾಗ ಏನು ಮಾಡಬೇಕಿತ್ತು, ನಾ ಇನ್ನೂ ಹೆಚ್ಚು ತಯಾರಾಗಿ ಬರಬೇಕಿತ್ತು, ಹುಡುಕಬೇಕು ಅವ್ರ ಕ್ವಶನಿಗೆಲ್ಲ ಉತ್ತರ ಕೊಡಲಿಕ್ಕೆ ನಾನು ತಯಾರಾಗಬೇಕಿತ್ತು. ಆಗ ನನಗೆ ಇನ್ನೂ ಹೆಚ್ಚು ಸಂಗೀತದಲ್ಲಿ ತಿಳ್ಕೊಳ್ಳಿಕ್ಕೆ, ಅಲ್ಲಿದ್ದು ನಾ ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇರಲಿಲ್ಲ. ಅದು ಒಂದು ನನಗೆ ಅವರ ಕೊಟ್ಟೊಂದು ಇದೆ. ಅವರ ಮತ್ತು ಮಾಬಲೇಡ್ರ ಗೋವಿಂದ ಹೆಗಡೆ ಒಡನಾಟವು ಅದ್ಭುತವಾಗಿತ್ತಪ್ಪ. ಯಾಕಂದರೆ ಇಬ್ಬರು ಸಂಗೀತದ ಆಸಕ್ತಿ ಹೌದು ತುಂಬ ಇತ್ತು. ಈಗ ಮೊದಲಿಂದನೂ ನಮ್ಮ ಮಾವ ಇವರು ಕಲ್ಬಾಕ್ ಬರೋದು, ಆವಾಗ ಆಟದ ಮೇಳದ ಸಲುವಾಗಿ ಅಲ್ದಿದ್ರಲ್ಲ, ಆಟದಲ್ಲಿ ಮೇಳ ಎಲ್ಲ 1 ವಾರಗಟ್ಟಲೆ ಇದರಲ್ಲಿ ಇರ್ತಿತ್ತಲ್ವ, ಅರಂಗಡಿಲೆಲ್ಲ ಆಟ ಆಗ್ತಾ. ಆವಾಗೆಲ್ಲ ಬರೋದು ನಮ್ಮ ಮನೆಯಲ್ಲೇ ಎಲ್ಲ ಮೇಳ ಇಡೀ ಮಲಗ್ತಿತ್ತು. ಆವಾಗ ನಮ್ಮ ಅಜ್ಜಿ ಹತ್ರ ಎಲ್ಲ ಹೇಳೋದು, ಈ ಕಷಾಯ ಮಾಡಿಕೊಡು, ಅದು ಮಾಡಿಕೊಡು. ಅವ್ರಿಗೆ ಕಷಾಯ ಅಂಥದ್ದೆಲ್ಲ ಪ್ರೀತಿ, ಹಳೆ ಕಷಾಯ ಗಂಟ್ಲಿಗೆ ಅದು ಇದು ಮಾಡಿಸಿ ಕುಡಿಯೋರು. ತಂದೆಯವರ ಒಡನಾಟ ತುಂಬ ಚೆನ್ನಾಗಿದೆ. ಅದರಿಂದಲೇ ಅದು ಕೊನೆಗೆ ನಮ್ಮನ್ನು ತಗೊಂಡು ಬಂದಿದ್ದವರು.